ಜಮ್ಮು ಕಾಶ್ಮೀರದ ಉಗ್ರರ ರಣಕೇಕೆ ವಿಚಾರವಾಗಿ ಪ್ರಧಾನಿ ಮೋದಿ ಸೌದಿ ಅರೇಬಿಯಾ ಪ್ರವಾಸವನ್ನ ಮೊಟಕುಗೊಳಿಸಿ ಇವತ್ತು ಮಧ್ಯರಾತ್ರಿನೇ ಭಾರತಕ್ಕೆ ಮರಳುತ್ತಾ ಇದ್ದಾರೆ. ಪ್ರಧಾನಿ ಮೋದಿ ಜಿದ್ದಾದಿಂದ ವಾಪಸ್ ಆಗ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ರು ಪ್ರಧಾನಿ ನರೇಂದ್ರ ಮೋದಿ. ಈಗ ಅವರು ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿ ಸದ್ಯ ಈಗ ಭಾರತದ ಕಡೆಗೆ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ. ಇವತ್ತು ಮಧ್ಯರಾತ್ರಿನೇ ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಮುಂದಿನ ಕ್ರಮಗಳು ಏನಿರಬೇಕು, ಕಾರ್ಯಾಚರಣೆ ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ರೂಪಿಸಬೇಕಾಗಿದೆ ಭಾರತ. ಉಗ್ರರು ಮುಂದೆ ಇಂಥ 10 ಕುಕೃತ್ಯಗಳಿಗೆ ಮುಂದಾಗುವಂಥ ಸಾಧ್ಯತೆಗಳು ಸಹಜವಾಗೇ ಇದೆ. ಅದನ್ನು ಮೀರಿ ಭಾರತದ ಪ್ರತ್ಯುತ್ತರ ಇದಕ್ಕೆ ಹೇಗಿರುತ್ತೆ, ಇದನ್ನು ನಿಗ್ರಹಿಸುವಂಥ ನಿಟ್ಟಿನಲ್ಲಿ ಕ್ರಮಗಳೇನು, ಇದೆಲ್ಲವೂ ಕೂಡ ಅತಿ ಮುಖ್ಯ ಆಗ್ತಾ ಹೋಗುತ್ತೆ. ಬಹಳ ಕಠಿಣ ಕ್ರಮಕ್ಕೆ ಭಾರತ ಇಲ್ಲಿ ಮುಂದಾಗಬೇಕಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಒಂದು ಹಂತದಲ್ಲಿ ಭಾರತದ ವಿರೋಧಿ ಚಟುವಟಿಕೆಗಳು ಬಹಳ ಹೆಚ್ಚಾಗಿವೆ. ಅದೇನು ಮುಚ್ಚಿಟ್ಟಿರುವಂಥದ್ದು ಸಂಗತಿ ಅಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗುವಂಥ ಉದಾಹರಣೆಗಳು ಬಹಳ ಕಮ್ಮಿ ಇತ್ತು. ಅಲ್ಲಿನ ಕಾಶ್ಮೀರಿ ಪಂಡಿತರಾಗಿರ್ಬೋದು, ಅಥವಾ ಈ ಸೇನೆಗೆ ಅಥವಾ ಪೊಲೀಸರಿಗೆ ಮಾಹಿತಿ ಕೊಡ್ತಾ ಇರುವಂಥವರು, ಕೆಲ ಅಧಿಕಾರಿಗಳು, ಸರ್ಕಾರದ ಭಾಗವಾಗಿರುವಂಥವರು ಅಥವಾ ಕಾರ್ಯಾಂಗದ ಭಾಗ ಆಗಿರುವಂಥವ್ರು, ಇಂಥವ್ರ ವಿರುದ್ಧವಾಗಿ ಅಲ್ಲಿ ಕಾರ್ಯಾಚರಣೆ ನಡೀತಾ, ಉಗ್ರರ ಚಟುವಟಿಕೆ ನಡೀತಾ ಇದ್ದಂಥದ್ದು, ಅವ್ರನ್ನೆಲ್ಲ ಕೊಂದು ಹಾಕೋದು, ಈ ಥರದನ್ನು ನೋಡ್ತಾ ಇದ್ವಿ. ಜಮ್ಮು ಕಾಶ್ಮೀರದ ಲೋಕಲ್ಗಳು ಕೂಡ ಇವತ್ತು ಬೆಚ್ಚು ಬಿದ್ದಿದ್ದಾರೆ. ಅಲ್ಲಿ ಏನು ಭಾರತದ ವಿರೋಧಿಯ ಮನಸ್ಥಿತಿ ಇರುವಂಥವರು ಕೂಡ ಇವತ್ತು ಬೆಚ್ಚು ಬಿದ್ದಿದ್ದಾರೆ. ಕಾರಣ ಅಂತ ಅಂದರೆ ಇಡೀ ಜಮ್ಮು ಕಾಶ್ಮೀರ ನಿಂತಿರುವಂಥದ್ದು, ಅಲ್ಲಿನ ಆರ್ಥಿಕ ಚಟುವಟಿಕೆ ಬಹುತೇಕ ನಡೆಯುವಂಥದ್ದು ಪ್ರವಾಸಿಗರ ವಿಚಾರವಾಗಿ. ಪ್ರವಾಸಿಗರು ಬಂದರೆ ಅಲ್ಲಿ ಆರ್ಥಿಕ ಚಟುವಟಿಕೆಗಳು. ಈಗ ಅದಕ್ಕೆ ಗುಂಡು ಹೊಡೆಯುವಂಥ ರೀತಿಯಾದಂಥ ವರ್ತನೆಯನ್ನು ಏನು ತೋರಿಸಿದ್ದಾರೆ ಯಾರು ಈ ಉಗ್ರರು, ಈಗ ಅಲ್ಲಿನ ಲೋಕಲ್ ಮಂದಿ ಕೂಡ ಇದರ ವಿರುದ್ಧವಾಗಿ ಸಿಟ್ಟಿಗೆದ್ದಿದ್ದಾರೆ. ಭರತ್ ಭೂಷಣ್ ಹಾವೇರಿ ಅವರು ಅಂತ ಹೇಳಲಾಗ್ತಾ ಇದೆ, ಬೆಂಗಳೂರಿನಲ್ಲಿದ್ದರಂತೆ. ಯಾರು ಭರತ್ ಭೂಷಣ್ ಅವರ ಹಿನ್ನೆಲೆ ಏನು? ಅವರು ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ರು. ಭರತ್ ಭೂಷಣ್ ಅವರ ತಂದೆ ಚನ್ನವೀರಪ್ಪ ನಿವೃತ್ತ DDPI. ಭರತ್ ಭೂಷಣ್ ಅವರ ತಾಯಿ ಶೈಲಾ ಕುಮಾರಿ, ಅಣ್ಣ ಪ್ರೀತಮ್. ಭರತ್ ಅವರು ಒಂದು ಸ್ವಂತ ಡಯಾಗ್ನಾಸ್ಟಿಕ್ ಸೆಂಟರ್ ಅನ್ನ ಕೂಡ ನೋಡ್ಕೊಳ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಅವರು ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ರು, ಬಹುಶಃ ಈಗ ಅವರು ಒಂದು ಸ್ವಂತ ಡಯಾಗ್ನಾಸ್ಟಿಕ್ ಸೆಂಟರ್ ಅನ್ನ ನೋಡ್ಕೊಳ್ತಾ ಇದ್ರು ಅಂತೇಳಿ ಗೊತ್ತಾಗ್ತಾ ಇದೆ. ನೋಡಿ, ಭರತ್ ಭೂಷಣ್ ಅವರು ತಮ್ಮ ಕುಟುಂಬ ಸಮೇತವಾಗಿ ಅವರು ಜಮ್ಮು ಕಾಶ್ಮೀರದ ಪ್ರವಾಸಕ್ಕೆ ಹೋಗಿದ್ರು. ಕೆಲವೇ ನಿಮಿಷಗಳ ಹಿಂದೆ ಈ ರೀತಿಯಾದಂಥ ಫೋಟೋಸ್ಗಳನ್ನು ಅವರು ಕೂಡ ಕ್ಲಿಕ್ ಮಾಡ್ಕೊಂಡಿರ್ತಾರೆ. ಸಂಬಂಧಿಕರಿಗೆಲ್ಲ ಕಳಿಸಿರ್ತಾರೆ ಕೂಡ. ಜಮ್ಮು ಕಾಶ್ಮೀರದಲ್ಲಿ ಹೇಗಿದೆ ವಾತಾವರಣ, ನೀವೆಲ್ಲ ಬರಬೇಕು, ಜಮ್ಮು ಕಾಶ್ಮೀರ ನೋಡಬೇಕು, ಭಾಳ ಅದ್ಭುತವಾಗಿದೆ ಇಲ್ಲಿನ ಪರಿಸರ ಎಲ್ಲ ಹೇಳ್ಕೊಂಡಿದ್ರು. ಎಲ್ಲ ಖುಷಿಯಾಗಿತ್ತು, ಏನು ಸಮಸ್ಯೆ ಇರಲಿಲ್ಲ. ಆದರೆ ಅದಾದ ನಂತರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂಥ ಅಟ್ಯಾಕ್ನಲ್ಲಿ ಅವರು ಕೂಡ ಬಲಿಯಾಗಿದ್ದಾರೆ. ನೋಡಿ, ಇದೇ ಪತ್ನಿ, ಇದೇ ಮಗು, ಇವರ ಮುಂದೆನೇ ಭರತ್ ಭೂಷಣ್ ಅವರನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಅವರ ಕಣ್ಣೆದುರೇ ಗುಂಡಿಕ್ಕಿ ಕೊಂದಿದ್ದಾರೆ. ಎಂಥ ದುರುಳರಿರ್ಬೋದು ಯೋಚನೆ ಮಾಡಿ.